ಫೈನಲಿ ಹಿರಿಯೂರ ಹತ್ರ ಅಂದರೆ ಹಿರಿಯೂರಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ವಾಣಿ ವಿಲಾಸ ಸಾಗರದ ಮಾರಿಕಣಿವೆ ಡ್ಯಾಮ್ನ ಒಂದು ರೋಡಲ್ಲಿ ಈ ಕಾಮಗಾರಿ ನಡೀತಾ ಇಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ರೈಲ್ವೆ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವಾಗ ತಾವರೆಕೆರೆ ಹತ್ರ ಇರುವಂತಹ ಒಂದು ಸ್ಥಳ ಅಂದರೆ ತಾವರೆಕೆರೆ ಗೊಲ್ರಟ್ ಹತ್ರ ಬಂದಿದ್ದೀನಿ. ಇದು ಸುಮಾರು ತಾವರೆಕೆರೆ ಅಂದರೆ ಹೈವೇ ರೋಡಿಂದ ಸುಮಾರು 3 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ ಈ ಒಂದು ರೈಲ್ವೆ ಟ್ರ್ಯಾಕ್ ಬಂದಿರೋದು. ಬಟ್ ಆ ಕಡೆ ಮಾಡ್ತಾವ್ರೆ, ಇಲ್ಲಿ ಇನ್ನೂ ಕ್ಲೀನಿಂಗ್ ನಡೀತಿದೆ ಅಷ್ಟೇ ಇಲ್ಲಿ. ಓಕೆ, ಇದು ಶಿರದಿಂದ 15 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಗೆ. ಸೀದಾ ನಾನು ಮ್ಯಾಪ್ ಹಾಕ್ಕೊಂಡಿದ್ದೀನಿ, ಅಲ್ಲಿಂದ ಬರಬೇಕಾದ್ರೆ ಸೀದಾ ನೋಡಿ ನಾನು ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದೆ ಒಂದು ತಾವರೆಕೆರೆಯ ಏನಿದೆ ರೈಲ್ವೆ ಸ್ಟೇಷನ್ ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ ಇನ್ನು. ನೋಡಿ ಇದನ್ನ ಗಿಡ ಗಂಟೆಗಳು ಎಲ್ಲದೂ ಕೂಡ ಕ್ಲೀನಿಂಗ್ ಮಾಡ್ತಿದ್ದಾರೆ ಇದನ್ನೆಲ್ಲ. ಅಲ್ಲಿ ನೋಡಿ ಅಲ್ಲೆಲ್ಲ ತೋಟ ಇದೆ, ಆ ತೋಟನೆಲ್ಲ ಕಡ್ದುಬಿಟ್ಟು ಇಲ್ಲಿ ದಾರಿ ಮಾಡಿದ್ದಾರೆ. ಅದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೇ ತಾವರೆಕೆರೆಗೆ ಹೋಗೋ ರೋಡ್ ಅದು. ಇದು ತಾವರೆಕೆರೆ ಗೊಲ್ರಟ್ಟಿ ಇಲ್ಲಿರೋದು, ಈ ಕಡೆ ಇರೋದು. ಈಗ ನಾನು ಹಿಂದ್ಗಡೆ ತೋರಿಸ್ತೀನಿ ನೋಡಿ. ಹಿಂದ್ಗಡೆಗೆ ಇದೆಲ್ಲ ಕೂಡ ಇಲ್ಲ ಕ್ಲೀನ್ ಮಾಡಬೇಕು, ತುಂಬಾ ಕೆಲಸ ಇದೆ. ಇದು ನೋಡಿ, ಇದು ಒಂದು ದೊಡ್ಡ ಗುಡ್ಡದ ಥರ ಇದೆ, ಇದನ್ನು ಕೂಡ ಕ್ಲೀನ್ ಮಾಡಬೇಕಾಗುತ್ತೆ. ಇದನ್ನು ಅಲ್ಲಿ ಇನ್ನು ಏನು ಕೆಲಸ ಮಾಡಿಲ್ಲ ಇಲ್ಲೇನು, ಇಷ್ಟೇ ಕ್ಲೀನ್ ಮಾಡಿರೋದು. ಇದನ್ನು ಬಿಟ್ಟರೆ ಇನ್ನೇನು ಕ್ಲೀನ್ ಮಾಡಿಲ್ಲ ಇಲ್ಲಿ. ಓಕೆ, ಇದು ತಾವರೆಕೆರೆ ಅಂದರೆ ತಾವರೆಕೆರೆಯಲ್ಲಿ ಕೂಡ ರೈಲ್ವೆ ಸ್ಟೇಷನ್ ಆಗುತ್ತೆ. ಓಕೆ, ಅದು ಎಲ್ಲಾಗುತ್ತೆ ಅಂತ ಗೊತ್ತಿಲ್ಲ ಇನ್ನೂ ಕೂಡ, ಜಾಗನೂ ಕೂಡ ಇನ್ನೂ ಗುರುತಿಸಿಲ್ಲ. ಇಲ್ಲಿ ಯಾರೂ ಇಲ್ಲ ಹೇಳೋಕ್ಕೆ, ಅದಕ್ಕೋಸ್ಕರ ತೋರಿಸ್ತೀನಿ ನೋಡಿ ಇವಾಗ ಎಲ್ಲದೂ ಕೂಡ. ನಾನು ಈ ಒಂದು ಹೊಲಗಳ ಕಾಡಿನ ದಾರಿಯಲ್ಲಿ ಬಂದುಬಿಟ್ಟು ನೋಡಿದೆ ನೋಡಿ, ರೈಲ್ವೆ ಟ್ರ್ಯಾಕ್ ಹಿಂಗೆ ಹೋಗೋದು. ಇನ್ನು ತುಂಬ ದಾರಿ ಮಾಡಬೇಕಾಗಿದೆ ನೋಡಿ. ಇಲ್ಲಿ ತೋಟ ಇದೆ, ಈ ತೋಟದಲ್ಲಿ ಬಂದಿದೆ ಈ ಒಂದು ರೈಲ್ವೆ ಟ್ರ್ಯಾಕು ನೋಡಿ ಇದೆ. ಇನ್ನು ಕ್ಲೀನಿಂಗ್ ನಡೆದಿದೆ ಇಲ್ಲಿ ಇವಾಗ ನೋಡಿ. ಇವತ್ತು ಕೂಡ ಕ್ಲೀನಿಂಗ್ ಮಾಡಿದ್ದಾರೆ ಇಲ್ಲೆಲ್ಲ. ಅದು ನೋಡಿ, ಆ ಒಂದು ಮರಗಳನ್ನ ಅದೆಲ್ಲ ಕಡಿವಿದ್ದಾರೆ ಇದರಿಂದ, JCB ಇಂದ ತೆಗೆದ್ಬಿಟ್ಟು ನೋಡಿ. ಇಲ್ಲಿ ಮರಗಳೆಲ್ಲ ಕಡಿದ್ಬಿಟ್ಟು ಆ ಕಡೆ ಸೈಡಿಗೆ ಹಾಕಿದ್ದಾರೆ ನೋಡಿ. ಇದೆಲ್ಲ ಕೂಡ ರೈಲ್ವೆ ಸೈಟ್ ಇದೆಲ್ಲ. ಓಕೆ, ಇವಾಗಿನ ಜಸ್ಟಿನ JCB ಹೋಯ್ತಂತ ಹೇಳಿದರು ಇಲ್ಲಿನ ಲೋಕಲ್ ಹೆಡ್ಸು. ಹಾಗೆ ನೋಡ್ಬೋದು, ಅದು ಅಲ್ಲ ರೈಲ್ವೇದಲ್ಲ ಅದು ನೋಡಿ. ಅಲ್ಲಿವರೆಗೂ ಅದು ಆ ಕಡೆ ಹೋದ್ರೆ ನೀವು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ತಾವರೆಕೆರೆ ಗೊಲ್ರಟ್ಟಿ. ಮತ್ತು ಅಲ್ಲಿಂದ 1.5 ಕಿಲೋಮೀಟ್ರ್ ಹೋದ್ರೆ ನೀವು ತಾವರೆಕೆರೆ ಸಿಗುತ್ತೆ. ಈಗ ಹೋಗೋಣ, ಆ ಕಡೆ ನೋಡ್ಕೊಂತ ಹೋಗೋಣ ಬನ್ನಿ. ನೋಡಿ, ಇವತ್ತಿನ ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ನಡೆದಿದೆ. ಇಲ್ಲೆಲ್ಲ ಮರಗಳನ್ನ ಗಿಡಗಳನ್ನೆಲ್ಲ ತೆಗೆದುಬಿಟ್ಟು ಸೈಡ್ಗೆ ಹಾಕಿದ್ದಾರೆ ನೋಡಿ JCB ಇಂದ. ಇನ್ನು ಕೆಲಸ ಏನಂತ ಹೇಳ್ಬೇಕಂದ್ರೆ, ಇನ್ನು ಕೆಲಸನೇ ನಡೀತಾ ಇಲ್ಲ ಅಲ್ಲ. ಆ್ಯಕ್ಚುಲಿ ಏನು ಕ್ಲೀನ್ ಮಾಡ್ತಾವ್ರೆ ಅಲ್ಲಲ್ಲಿ ಭೂಮಿ, ಇನ್ನು ಅಲ್ಲಿ ನೋಡಿ ನಡುವೆ ಅಲ್ಲಿಂದ ಯಾವುದೂ ಕ್ಲೀನಿಂಗ್ ಆಗಿಲ್ಲ. ಕೆಲವೊಬ್ಬರಿಗೆ ಅಲ್ಲಿ ಕೇಳಿದ್ರೆ ರೈಲ್ವೆ ಕೆಲಸ ಎಲ್ಲಿ ಮಾಡ್ತೀರಂತ ಅವ್ರಿಗೆ ಗೊತ್ತೇ ಇಲ್ಲ ಯಾರಿಗೂ ಕೂಡ. ಯಾರಿಗೋ ಒಬ್ರಿಗೆ ಗೊತ್ತಿದೆ, ಬಟ್ ನಾನು ಕೇಳ್ಕೊಂತ ಬಂದಾಗ ಇಲ್ಲಿ ಗಂಟ ಬಂದೆ ಒಳಗಡೆ. ಸುಮಾರು 3 ಕಿಲೋಮೀಟ್ರ್ ಒಳಗಡೆ ಬಂದಿದ್ದೀನಿ ಹೈವೇಯಿಂದ. ಅಲ್ಲಿ ಕಾಮಗಾರಿ ನಡೀತಿದೆ ನೋಡಿ ಇದೆಲ್ಲ ನೋಡಿ. ಇನ್ನು ಕ್ಲೀನಿಂಗ್ ಹಂತದಲ್ಲೇ ಇದೆ. ಇನ್ನು ಇದು ಗಿಡ ಗಂಟೆಗಳು ಹಾಗೆ ಮರಗಳು ಇನ್ನು ತೆಗೆದು ಆಗಬೇಕು ಹೊರಗಡೆ. ಇನ್ನು ತುಂಬಾ ಕೆಲಸ ಇದೆ ಇದು ನೋಡಿ. ಇದು ಒಂದು ತೆಂಗಿನ ತೋಟದ ಮರಗಳನ್ನ ಅಂದರೆ ತೆಂಗಿನ ಮರನೆಲ್ಲ ಕಟ್ ಮಾಡಿಬಿಟ್ಟವ್ರೆ. ಈ ಕಡೆನೂ ಅಷ್ಟೇ, ಇದೆಲ್ಲ ತೆಂಗಿನ ತೋಟ ಇದು. ನೋಡಿದ್ರೆ ಈ ಕಡೆ ಹೋದರೆ ನಾವು ತಾವರೆಕೆರೆಗೆ ಹೋಗ್ತೀವಿ ಈ ಕಡೆಗಿಂದ ನೋಡಿ. ಇದು ತಾವರೆಕೆರೆ ಗೊಲ್ರಟ್ಟಿ, ಇಲ್ಲಿ ನೋಡ್ಬೋದು ನೀವು. ಈ ತಾವರೆಕೆರೆ ಗೊಲ್ರಟ್ಟಿ ಹತ್ರನೇ ಈ ಒಂದು ರೈಲ್ವೆ ಮಾರ್ಗ ಏನಿದೆ ಕ್ಲೀನಿಂಗ್ ನಡೀತಾ ಇದೆ ಇನ್ನೂ ಕೂಡ. ಇಲ್ಲಿ ಸ್ವಲ್ಪ ಕ್ಲೀನಿಂಗ್ ಮಾಡಿದ್ದಾರೆ ಅಷ್ಟೇ, ಅದು ಯಾವ ಕಡೆ ಹೋಗುತ್ತೋ ಗೊತ್ತಿಲ್ಲ. ಇದು ಈ ಆ್ಯಂಗಲಲ್ಲಿ ತೋರಿಸ್ತಿದೆ. ಇದನ್ನು ನೋಡಿಬಿಟ್ರೆ ಹಿಂಗೆ ಸ್ಟ್ರೈಟಾಗಿ ಬಂದುಬಿಟ್ಟು ಹಿಂಗೆ ರೋಡ್ ಇಲ್ಲಿ ಕ್ರಾಸ್ ಮಾಡ್ಕೊಂಡು ಹೋಗ್ತದೆ. ಅಂದರೆ ಇಲ್ಲಿ ಮನೆಗಳೆಲ್ಲ ತೆಗಿಬೇಕಾಗುತ್ತೆ ಈ ಕಡೆಗೆಲ್ಲ. ಮತ್ತು ಹೆಂಗೆ ಮಾಡ್ತಾರಂತ ನನಗಂತೂ ಗೊತ್ತಿಲ್ಲ. ಇದಷ್ಟೇ ಕ್ಲೀನಿಂಗ್ ಮಾಡಿದ್ದಾರೆ ಇಲ್ಲಿ, ಅಲ್ಲಿಂದ ತೋರಿಸ್ಕೊಂಬಂದಿಲ್ಲ, ಅದಕ್ಕೋಸ್ಕರ ಇಲ್ಲಷ್ಟೇ ಕ್ಲೀನ್ ಮಾಡಿದ್ದಾರೆ. ಇಲ್ಲಿ ಮನೆಗಳನ್ನೆಲ್ಲ ತೆಗಿಬೇಕಾಗುತ್ತೆ. ಇನ್ನೂ ಏನೇನು ಮಾಡ್ತಾರೋ ಗೊತ್ತಿಲ್ಲ, ಎಲ್ಲೆಲ್ಲಾಗುತ್ತಂತ. ಮತ್ತು ಅಲ್ಲಿ ಮುಂದೆ ಅಲ್ಲಿ ಹಿಂದ್ಗಡೆ ಇನ್ನೂ ಏನು ಕೆಲಸ ನಡೆದಿಲ್ಲ. ನಾನು ಮೊದಲೇ ನಿಮ್ಗೆ ತೋರಿಸಿದಾಗೆ ಮೇ ಬಿ ಚಿಕ್ಕನಾಯಕನಹಳ್ಳಿ ಅಥವಾ ಅದ್ರ ಹಿಂದ್ಗಡೆ ಇನ್ನು ಮಾತ್ರ, ಅಲ್ಲಿಂದ ಮಾತ್ರ ಸ್ವಲ್ಪ ಇದಾಗಿದೆ. ಚಿಕ್ಕನಾಯಕನಹಳ್ಳಿ ಮತ್ತು ಶಿರದಿಂದ ಮುಂದೆ ಸ್ವಲ್ಪ ಕಾಮಗಾರಿ ಆಗಿದೆ. ಅಲ್ಲಿಂದ ಈ ಕಡೆ ಸ್ವಲ್ಪ ಕಾಮಗಾರಿ ಆಗಿಲ್ಲ ನೋಡಿ. ಇಷ್ಟು ಈ ಒಂದು ತಾವರೆಕೆರೆಯ ರೈಲ್ವೆ ಕಾಮಗಾರಿಯ ಬಗ್ಗೆ. ಮುಂದೆ ಇಲ್ಲಿ ಯಾರು ಲೋಕಲ್ ಹೆಡ್ಸ್ ಏನಾದರೂ ಈ ಒಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ, ಯಾಕೆ ಇಷ್ಟೊಂದು ತಡವಾಗಿದೆ
ಅಂತ ಹೇಳ್ಬಿಟ್ಟು. ಹಾಗೆ ಇದು ಇವತ್ತು ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇಲ್ಲಿ ನೋಡಿ ಗೈಸ್. ಇವಾಗ ನಾನು ವಾಣಿ ವಿಲಾಸ ಸಾಗರ ರೋಡಲ್ಲಿದ್ದೀನಿ, ಮಾರಿಕಣಿವೆ ಡ್ಯಾಮ್ ರೋಡಲ್ಲಿ. ನಾನು ಅವಾಗಲೇ ಹಿರೂರಿಗೆ ಬಂದೆ. ಹಿರೂರಿಗೆ ಬಂದುಬಿಟ್ಟು ಸಿಟಿಯಲ್ಲಿ ಹೋಗ್ಬಿಟ್ಟು ಎಲ್ಲರೂ ಕೇಳಿದೆ, ಪ್ರತಿಯೊಬ್ಬರು ಕೇಳಿದೆ ಯಾರು ಎಲ್ಲಿ ಕಾಮಗಾರಿ ಆಗ್ತಿದೆ ಅಂತ ಯಾರಿಗೂ ಗೊತ್ತಿಲ್ವಂತೆ, ರೈಲ್ವೆ ಕಾಮಗಾರಿ ಎಲ್ಲಿ ಆಗ್ತಿದೆ ಅಂತ. ಹಾಗೆ ಅದು ಟಿ ವಿ ಸರ್ಕಲ್ ಇದೆಯಲ್ಲ, ಆ ಟಿ ಬಿ ಸರ್ಕಲ್ ಅಲ್ಲಿಗೆ ಬಂದೆ. ಅಲ್ಲಿಗೆ ಬಂದುಬಿಟ್ಟು ಕೇಳಿದೆ. ಅಲ್ಲಿ ಒಂದು 4-5 ಜನ ನನಗೆ ಗೊತ್ತಿಲ್ಲ ಅಂದರು. ಒಬ್ಬರು ಅಂಗಡಿ ಕೇಳಿದೆ, ಅವರು ಹೇಳಿದರು ಸೀದಾ ಹೋಗಿ ಹುಚ್ಚವ್ವನಹಳ್ಳಿ ಬರುತ್ತೆ, ಅದರಿಂದ ಆ ಕಡೆಗೆ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಇಲ್ಲಿ ಹುಚ್ಚವ್ವನಹಳ್ಳಿಯಿಂದ 1 ಕಿಲೋಮೀಟ್ರ್ ದೂರ ಬಂದಿದ್ದೀನಿ, ಇದು ಎಲ್ಲಿ ಕಾಣಿಸ್ತಿಲ್ಲ. ಇಲ್ಲಿ ಹೋಗ್ತಕ್ಕಂಥ ಒಬ್ಬರು ಲೋಕಲ್ ಲೀಡ್ಸ್ನ ಕೇಳಿದೆ, ಎಲ್ಲಿ ನಡೀತಿಲ್ಲ, ನೀವು ಟಿ ಬಿ ಅದು ಸರ್ಕಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಲೆಫ್ಟಿಗೆ ಹೋಗಿ ಅಲ್ಲೊಂದು ಫ್ಯಾಕ್ಟ್ರಿ ಬರುತ್ತೆ, ಅಲ್ಲಿಂದ ತಿಳ್ಕೊಂಡ್ರೆ ಮೇಟಿ ಕುರ್ಕಿ ಅನ್ನೋ ಊರಿರುತ್ತೆ, ಆ ಜಾಗದಲ್ಲಿ ಅಲ್ಲಿ ನಡೀತಾ ಇದೆ ಕಾಮಗಾರಿ ಅಂತ ಹೇಳ್ತಿದ್ದಾರೆ. ಬಟ್ ನನಗೆ ತುಂಬಾ ಕನ್ಫ್ಯೂಸ್ ಇದೆ, ಅಂದರೆ ಆ ರೂಟಲ್ಲಿ ನೋಡಿದಾಗ. ಯಾಕಂದರೆ ಇಲ್ಲಿ ನಾನು ಲೋಕಲ್ ಲೀಡ್ಸ್ ಅಲ್ಲ, ಎಲ್ಲಿ ಕಾಮಗಾರಿ ಆಗ್ತಿದೆ ಅಂತ ಅಷ್ಟೊಂದು ಇನ್ಫಾರ್ಮೇಷನ್ ಲೋಕಲ್ ಲೀಡ್ಸ್ಗೆ ಇಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ನಾನು ಇನ್ನೊಂದು ಕಿಲೋಮೀಟ್ರ್ ಹೋಗಿ ಬರ್ತೀನಿ, ನೋಡೋಣ ಏನು ಎಲ್ಲಾದರೂ ನಡೀತಿದೆಯೋ ಅಥವಾ ಏನಾರು ಮಾಡಿದ್ರಂತ ಈ ಒಂದು ರೋಡಲ್ಲಿ ನೋಡ್ತೀನಿ. ಫೈನಲಿ ಹಿರಿಯೂರು ಹತ್ರ, ಅಂದರೆ ಹಿರಿಯೂರಿಂದ ಒಂದು 10 ಕಿಲೋಮೀಟ್ರ್ ಒಳಗಡೆ ವಾಣಿ ವಿಲಾಸ ಸಾಗರದ ಮಾರಿಕಣಿವೆ ಡ್ಯಾಮ್ನ ಒಂದು ರೋಡಲ್ಲಿ ಈ ಕಾಮಗಾರಿ ನಡೀತಾ ಇಲ್ಲ. ಯಾಕಂದರೆ ಸ್ವಲ್ಪ ಕ್ಲೀನ್ ಮಾಡಿ ಬಿಟ್ಬಿಟ್ಟವ್ರೆ. ಯಾಕಂದರೆ ಇವಾಗ ಯಾರೂ ಕೆಲಸ ಮಾಡ್ತಿಲ್ಲ. ನೋಡಿ ನನ್ನ ಹಿಂದ್ಗಡೆ ಕಾಣಿಸ್ತಿದೆಯಲ್ಲ, ಇದೇ ಮಾರಿಕಣಿವೆ ಡ್ಯಾಮ್ಗೆ ಹೋಗುವಂಥ ರೂಟು. ಇಲ್ಲಿಂದ ಸುಮಾರು ಒಂದು 16-17 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮಾರಿಕಣಿವೆ. ನಾವು ಈ ಕಡೆ ಹೋದರೆ ಒಂದು 6-7 ಕಿಲೋಮೀಟ್ರು ಟಿ ವಿ ಸರ್ಕಲ್ ಆಗುತ್ತೆ. ಅಲ್ಲಿಂದ ಮತ್ತು ಹಿರಿಯೂರು ಒಂದು 2-3 ಕಿಲೋಮೀಟ್ರ್ ಆಗುತ್ತೆ. ಟೋಟಲ್ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಹಿರಿಯೂರಿಂದ ಇಲ್ಲಿಗೆ. ಇಲ್ಲಿ ನಾನು ತೋರಿಸ್ತೀನಿ ಇದನ್ನೆಲ್ಲ. ಇಲ್ಲಿ ಕ್ಲೀನ್ ಮಾಡವ್ರೆ, ಇಷ್ಟೇ ಕ್ಲೀನ್ ಮಾಡಿರೋದು, ಇನ್ನೇನು ಮಾಡಿಲ್ಲ. ಯಾಕಂದರೆ ಜನಗಳಿಗೆ ಏನೋ ಗೊತ್ತಿಲ್ಲ, ಇಲ್ಲಿ ಯಾವ ಜನಗಳಿಗೂ ಗೊತ್ತಿಲ್ಲ. ನಾನು ಸುಮ್ಮನೆ ಕೇಳ್ಕೊಂತ ನೋಡೋಣ ಅಂತ ಒಂದು ಅಂದಾಜು ಮೇಲೆ ಬಂದೆ ಇಲ್ಲಿಗೆ. ಆವಾಗ ಸಿಕ್ತಿದ್ದು ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇದೇ ಮಾರಿಕಣಿವೆ ಡ್ಯಾಮ್ನ ರೋಡು. ನೋಡಿ ಈ ಕಡೆ ನೋಡ್ತಿದ್ದೀರ ನೀವು, ಇಷ್ಟು ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಹಾಗೆ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ, ಮತ್ತು ಏನೂ ಮಾಡಿಲ್ಲ. ಇನ್ನು ಮರಗಳು ಗಿಡಗಳು ಹಾಗೇ ಇದೆ ನೋಡಿ ಇಲ್ಲೆಲ್ಲ. ನೋಡಿ ಇನ್ನು ಮರ ಗಿಡಗಳು ಹಾಗೇ ಇದ್ದಾವೆ. ಇಲ್ಲಿ ರೋಡ್ ಸೈಡ್ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಅಷ್ಟೇ, ಇಲ್ಲೇನು ಕ್ಲೀನ್ ಆಗಿಲ್ಲ ಇದೊಂದು. ಮತ್ತು ಹಾಗೆ ಈ ಕಡೆ ತೋರಿಸ್ತೀನಿ. ಈ ಕಡೆ ನೋಡಿ, ಇದು ತೆಂಗಿನ ತೋಟ, ತೆಂಗಿನ ಮರಗಳು ಎಲ್ಲ ಕಡ್ದುಬಿಟ್ಟವ್ರೆ. ಇದೇ ರೈಲ್ವೆ ರೂಟ್ ಆ್ಯಕ್ಚುಲಿ ಇದು. ಇಲ್ಲಿ ಅಲ್ಲಿವರೆಗೆ ಅಷ್ಟೇ ಮಾಡಿದ್ದಾರೆ ನೋಡಿ. ಅಲ್ಲಿ ತೋಟಗಳು ಎಲ್ಲ ಕಡ್ದಿದ್ದಾರೆ, ಅಕ್ವೈರ್ ಮಾಡ್ಕೊಂಡು. ಇನ್ನು ಕ್ಲೀನಿಂಗ್ ನಡೀತಾ ಇದೆ, ಇನ್ನೂ ಕೂಡ ತುಂಬಾ ಕೆಲಸ ಇದೆ ಇಲ್ಲಿ. ನೋಡಿ ಹಿರಿಯೂರು ಇನ್ನೂ ಸ್ಟಾರ್ಟ್ ಆಗಿಲ್ಲ ಗುರು. ಹಿರಿಯೂರು ಅಲ್ಲಲ್ಲಿ ಇನ್ನೂ ಕೂಡ ಭೂ ಸ್ವಾಧೀನ ಪಡಿಸ್ಕೊತಿದ್ದಾರೆ ಅನಿಸುತ್ತೆ, ನನಗೆ ಅನಿಸಿದಾಗೆ. ಇನ್ನೊಂದು ಕೂಡ ಕಂಪ್ಲೀಟ್ ಆಗಿಲ್ಲ ಅನಿಸುತ್ತೆ ಸಂಪೂರ್ಣವಾಗಿ ಆಗಿದೆ ಅಂತ ಹೇಳ್ತಿದ್ದಾರೆ. ಬಟ್ ಎಲ್ಲೆಲ್ಲಾಗಿದೆ ಗೊತ್ತಿಲ್ಲ. ನಾನು ತಾವರೆಕೆರೆ ಹತ್ರ ಅಲ್ಲಿ ನೋಡಿದಾಗೂ ಕೂಡ ಅಲ್ಲಿ ಕೂಡ ಸರಿಯಾಗಿ ಕೆಲಸ ಆಗಿಲ್ಲ. ಇಲ್ಲಿ ಕೂಡ ಇಷ್ಟಕ್ಕೆ ನಿಂತ್ಕೊಂಡ್ಬಿಟ್ಟಿದೆ. ಮತ್ತು ಏನಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಟೆಂಡರು ಇನ್ನೂ ಆಲ್ರೆಡಿ ಟೆಂಡರ್ ಕೂಗಿದ್ದಾರೆ, ಯಾರು ತೊಗೊಂಡಿದ್ದಾರೆ ಗೊತ್ತಿಲ್ಲ. ಅದ್ರ ಬಗ್ಗೆನೂ ಕೂಡ ಮಾಹಿತಿನ ತಿಳ್ಕೊತೀನಿ ನಾನು. ನೋಡಿ ಇಷ್ಟೇ. ನಮ್ಮ ಹೇಳ್ತಿದ್ರಲ್ವ ಹಿರಿಯೂರು ಮಾಡಿ ವಿಡಿಯೋ ಮಾಡಿ ಅಂತ. ನೋಡಿ ನಾನು ಹುಡ್ಕಾಡ್ಕೊಂತ ಬಂದುಬಿಟ್ಟು ವಿಡಿಯೋ ಮಾಡಿದ್ದೀನಿ. ಹೋದ ಸರಿ ನಾನು ಬಂದಿದ್ದೆ, ಬಟ್ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಹಿಂದ್ಗಡೆನೇ ನೋಡಿಬಿಟ್ಟು ಹೋಗ್ಬಿಟ್ಟಿದ್ದೆ ನಾನು. ಇದು ಎಲ್ಲಿ ಬರುತ್ತೆ ಗೊತ್ತಾ, ಇಲ್ಲಿ ಫನ್ ವುಡ್ ಅಂತ ಇದೆ. ಇದು ನೋಡಿದ್ವಿ ಒಂಥರ ವಂಡರ್ಲಾ ಥರ ಫನ್ ವುಡ್ ಅಂತ ಒಂದು ಫನ್ ಲ್ಯಾಂಡ್ ಇದೆ. ಇಲ್ಲೆಲ್ಲ ಗೇಮ್ಸು ಅದೆಲ್ಲ ಆಡ್ಬೋದು, ವಂಡರ್ಲಾ ಥರ ಎಲ್ಲ ಇದೆ ಇಲ್ಲಿ. ಆ ಒಂದು ಸ್ಥಳದ ಪಕ್ಕದಲ್ಲೇ ಇರೋದು ಇಲ್ಲಿ ನೋಡಿ. ನಮ್ಮ ಹಿರಿಯೂರಿನ ಜನಕ್ಕೆ ನೋಡಿ ತೋರಿಸಿದ್ದೀನಿ ನೋಡಿ, ಇಷ್ಟು ಕಾಮಗಾರಿ ನಡೆದಿದೆ. ನೀವೇ ಅಂದಾಜು ಮಾಡಿಬಿಡಿ ಇನ್ನು ಕಾಮಗಾರಿ ಇದು ಸಂಪೂರ್ಣ ಆಗೋಕ್ಕೆ ಇನ್ನು ಎಷ್ಟು ವರ್ಷ ಬೇಕಂತ. ಓಕೆ ನೋಡಿ, ಹಿರಿಯೂರು ರೈಲ್ವೆ ಕಾಮಗಾರಿ ಎಷ್ಟೊಂದು ಸೊಗಸಾಗಿ ನಡೀತಿದೆ ಅಂತ ನೋಡಿದ್ರಿ ನೀವು. ಯಾಕೆ ಇಷ್ಟೊಂದು ವಿಳಂಬ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿನ ಕಾಮಗಾರಿ ಏನಾಗಿದೆ ಅಂತ
ನಾನು ಅಲ್ಲಿಂದ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ದೀನಿ. ಯಾಕಂದರೆ ಈಗ ನಡುವೆ ಅಲ್ಲೆಲ್ಲಿ ಮೇಟುಕುರ್ಕಿ ಅವೆಲ್ಲ ನನಗೆ ಈಗ ಹೋಗೋಕ್ಕಾಗಲ್ಲ ಒಳಗಡೆ ಎಲ್ಲ. ಓಕೆ, ಇವಾಗ ಚಿತ್ರದುರ್ಗದಿಂದ ಅಲ್ಲಿಂದ ಸ್ವಲ್ಪ ನಾನು ತೋರಿಸಿದ್ದೆ ಫಸ್ಟಿಗೆ. ಇನ್ನು ಇವಾಗ ಕಾಮಗಾರಿ ಎಲ್ಲಿ ಯಾವ ಹಂತದಲ್ಲಿದೆ ಅಂತ ಅಲ್ಲಿ ನೋಡ್ಕೊತ ಹೋಗೋಣ. ಓಕೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಚಿತ್ರದುರ್ಗ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಇದು ವಿ ಸರ್ಕಲ್ಲು. ಇಲ್ಲಿಂದ ಹಿರಿಯೂರು 2 ಕಿಲೋಮೀಟ್ರ್ ಆಗುತ್ತೆ. ನಾನು ಸಾರಿ ಆವಾಗಲೇ ನಾನು ಟಿ ವಿ ಸರ್ಕಲ್ ಅಂತ ಹೇಳ್ಬಿಟ್ಟೆ. ಇದು ವಿ ಸರ್ಕಲ್ಲು, ವಾಣಿ ವಿಲಾಸ ಸಾಗರ ಸರ್ಕಲ್ ಇದು. ಓಕೆ, ಇಲ್ಲಿಂದ ವಾಣಿ ವಿಲಾಸ ಸಾಗರ 22 ಕಿಲೋಮೀಟ್ರ್ ಆಗುತ್ತೆ. ಅದಕ್ಕೆ ಮಾರಿಕಣಿವೆ ಅಂತಲೂ ಕೂಡ ಹೇಳ್ತಾರೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಅದು ವಿಡಿಯೋ ಇದೆ, ಮಾರಿಕಣಿವೆ ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆದರೆ.